ಅಮ್ಮ ಬೇಗ ಬಾಗಿಲು ತೆಗಿಯಮ್ಮ. ಏನೋ ಇದು, ಪಿಕ್ಚರ್ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಇಷ್ಟು ಬೇಗ ಬಂದ್ಬಿಟ್ಟೆ? ಅದನ್ನ ಯಾರು ನೋಡ್ತಾರಮ್ಮ? ಅದೊಂದು ಭೂತದ ಪಿಕ್ಚರು. ಅದ್ರಲ್ಲ ಹುಡುಗಿ ಕಿರ್ಚ್ಕೊಳ್ಳೋದು, ನಾಲ್ಗೆ ಚಾತದೆಲ್ಲ ನೋಡಿ ಮೈ ನಡ್ಕ ಬಂದ್ಬಿಟ್ಟೆ. ಪ್ರಪಂಚದಲ್ಲಿ ಯಾವುದಕ್ಕೂ ಹೆದರದೇ ಇರೋ ನಿನಗೆ ಈ ಭೂತದ ಭಯ ಹೇಗೋ ಹಿಡಿಯಿತು? ಅದೇ ನನಗೂ ಗೊತ್ತಿಲ್ಲ ನೋಡು. ಅಮ್ಮ ನಿನ್ಗೊಂದು ವಿಷಯ ಹೇಳ್ಬೇಕು. ಬಾ 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 ಬಾ. ಏನೋ? ಥಿಯೇಟ್ರಲ್ಲಿ ನಾವೆಲ್ಲರೂ ಕೂತ್ಕೊಂಡು ಸಿನಿಮಾ ನೋಡ್ತಾ ಇದ್ವಾ. ನಾನು ಒಬ್ನೇ ಪಾಪ್ಕಾರ್ನ್ ತಿಂತಾ ಇದ್ದೆ. ಆ ಭೂತದ ಹುಡುಗಿ ಬಂದ್ಲು. ಮ್ಯಾ ಅಂತ ಬಂದ್ಬಿಡ್ತು ಒಂದ್ ಬೆಕ್ಕು. ಗಿಟಾರ್ ಅಂತ ಕಿರ್ಚ್ಕೊಂಡ್ಬಿಟ್ರು ಜನ. ಪಟೀರ್ ಅಂತ ಕಿರ್ಚ್ಕೊಂಡ್ಬಿಟ್ಲ ಹುಡುಗಿ. ಡಮಾರ್ ಅಂತ ಹೊಡ್ಕೊತು ನನದೆ. ಏನ್ ಮಾಡೋದು ಗೊತ್ತಾಗ್ಲಿಲ್ಲ. ಭಯ ಶುರು ಆಗೋಯ್ತು. ಬರೀ ಡವ 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 ಅಂತ ಶಬ್ದಗಳು ಕೇಳ್ತಾವೆ. ನಾನು ಒಬ್ಬ ಮಾತ್ರ ಎದ್ಬಿಟ್ಟು ಸರಕ್ 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 ಅಂತ ಆಚೆ ಬಂದ್ಬಿಟ್ಟೆ. ವಾ, ಆಚೆ ಬಂದು ನೋಡ್ತೀನಿ, ಯಾರು ಇಲ್ಲ. ಡರ್ ಅಂತ ಒಂದು ಆಟೋ ಬಂದ್ಬಿಡ್ತು. ಸ್ಟಾಪ್ ಸ್ಟಾಪ್ ಅಂತ ಪಡ್ಕೊಂಡೆ. ಆಟೋದನ್ ಬಂದು ನಿಲ್ಲಿಸ್ದ. ಸರ್ ಮನೆ ಕರ್ಕೊಂಡೋಗಿ ಸಾರ್ ಅಂತ. ಬರಲ್ಲ ಹೋಗಯ್ಯ ಅನ್ಬಿಟ್ಟ. ಏನ್ ಮಾಡೋದು ಗೊತ್ತಾಗ್ಲಿಲ್ಲ. ನಾನು ಒಬ್ನೇ ಬೇರೆ. ಹಾಡು ಹೇಳ್ತಾ ನಡಿಯೋಕ್ ಶುರು ಮಾಡ್ಬಿಟ್ಟೆ. ಹಂಗೆ ಹಾಡು ಹೇಳ್ಕೊಂಡ್ ಬರ್ತಾ ಇದ್ನ. ದಡಕ್ 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 ಅಂತ ಬರ್ತಾ ಇದ್ದೆ. ಸಡನ್ ಆಗಿ ಇನ್ನೊಂದು ಸೌಂಡು. ಅಣ್ಣ ಅಣ್ಣ ಅಂತ ಯಾರೋ ಕರೆದ್ರು. ಗಭೀರ್ ಅಂತ ತಿರುಗಿ ನೋಡ್ದೆ. ಯಾರು ಕಾಣಿಸ್ಲಿಲ್ಲ. ಭಯ ಶುರು ಆಗೋಯ್ತು. ಏನ್ ಮಾಡೋದು ಅಂತಾನೆ ಗೊತ್ತಾಗ್ಲಿಲ್ಲ. ಅಮ್ಮ ಎದರ್ಬಿಟ್ಟಿಯ? ನಿನಗೆಲ್ಲೋ ಭ್ರಮೆ ಆಗಿರ್ಬೇಕು. ನಡಿ, ನೀನ್ ಊಟ ಮಾಡಿ ಧೈರ್ಯವಾಗಿ ನಿದ್ದೆ ಮಾಡಿ ಹೋಗು. ಅಯ್ಯೋ, ಬೈದಲ್ಲಿ ಪಾಪ್ಕಾರ್ನ್ ತಿಂದು ಹೊಟ್ಟೆಲ್ಲ ಫುಲ್ ಆಗ್ಬಿಟ್ಟಿದೆ. ನಾನು ಬರ್ತೀನಿ. ಲೋ ಚಂದ್ರ, ಊಟ ಮಾಡು. ಅಯ್ಯೋ, ನನಗೆ ಊಟ ಗಿಟ್ಟಲ್ಲ ಏನೂ ಬೇಡ. ಮಮ್ಮಿ ಗುಡ್ ನೈಟ್. ಗುಡ್ ನೈಟ್. ಯಾರು ಯಾರು ಯಾರದು? ಎದುರ್ಕೋಬೇಡ, ಲುಂಗಿ ಉಟ್ಕೋ. ಎಲ್ಲ ಕಾಣ್ತಾ ಇದೆ. ನನಗೊಂಥರ ಭಯ ಆಗ್ತಾ ಇದೆ. ಎಲ್ಲಿದ್ಯಾ ನೀನು? ಇಲ್ಲೇ ಎದುರುಗಡೆ ಇದ್ದೀನಿ. ಯಾರ ನೀನು? ನಾನು ನಿನ್ ತಮ್ಮ. ತಮ್ಮನ? ಅಯ್ಯೋ, ನನಗೆ ಯಾವ ತಮ್ಮನೂ ಇಲ್ವಲ್ಲಪ್ಪ. ಯಾರೋ ಹೊಸ ತಮ್ಮ. ಅಯ್ಯೋ ಅಯ್ಯೋ ಅಯ್ಯೋ, ಈ ಕರ್ಣಿ ಎಲ್ಲ ಮಾತಾಡೋತರ ಆಗೋಯ್ತಲ್ಲಪ್ಪ. ಇದಕ್ಕಂತ ನನ್ಸ ಪ್ರಮೇಯ. ಅಯ್ಯೋ, ಇದೆಲ್ಲ ನಿಜಾನೇ? ಹೌದು ನಿಜಾನೇ ಅಣ್ಣ. ಅಯ್ಯೋ, ನಾನು ನಿನ್ ತಮ್ಮ. ನನ್ನನ್ನ ಸಾಯಿಸ್ಬಿಟ್ರು. ಅದಕ್ಕೆ ಭೂತವಾಗಿ ಬಂದಿದ್ದೀನಿ ಅಣ್ಣ. ಭೂತಾನ? ಅಯ್ಯಯ್ಯೋ. ಹಲೋ ಹಲೋ ಬ್ರದರ್. ಅಯ್ಯೋ, ಇದು ಬೇರೆ. ನೀವೆಲ್ಲ ರಾಂಗ್ ಅಡ್ರೆಸ್ ಬಂದ್ಬಿಟ್ಟಿದ್ದೀರಾ. ನನ್ನ ನಿಮ್ ತಾಯಿಗೆ ನಾನೊಬ್ಬನೇ ಮಗ. ನನಗ್ ತಮ್ಮನೇ ಇಲ್ಲ. ಹೌದು, ಓಡೋಗೋ ಚಂದ್ರ. ಅಯ್ಯೋ, ಹೌದಣ್ಣ. ಅಪ್ಪ ಸಾಯೋದಕ್ ಮುಂಚೆ ನನಗೂ ಒಬ್ಬ ಅಣ್ಣ ಅಮ್ಮ ಇದ್ದಾರೆ ಅಂತೇಳಿ ಸತ್ತೋಗ್ಬಿಟ್ರು. ಅಲ್ಲಿ ತನಕ ನನಗೂ ಗೊತ್ತಿರ್ಲಿಲ್ಲ. ನಿನಗ್ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಅಮ್ಮನ ಹತ್ರ ಹೋಗಿ ನಿನಗೆ ಅವಳಿ ಜವಳಿ ಮಕ್ಳಿದ್ರ ಅಂತ ಕೇಳ್ಕೊಂಬ. ಸರಿ. ಯಾಕೆ? ಇನ್ನೂ ಒಂದು ಮುಖ್ಯವಾದ ವಿಷಯ ಇದೆ. ಏನು? ಅಮ್ಮನ ಹತ್ರ ನಾನು ಅಪ್ಪ ಸತ್ತಿರೋ ವಿಷಯ ಮಾತ್ರ ಹೇಳ್ಬೇಡ. ಯಾಕೆ ಅಂದ್ರೆ ಅಮ್ಮ ತುಂಬಾ ದುಃಖ ಪಡ್ತಾಳೆ. ಅದಕ್ಕೆ ಏನಂತೀಯ? ಹಲೋ ಹಲೋ ಹಲೋ. ಈ ನಂಬರ್ ಬೇರೆ ಗೊತ್ತಿಲ್ಲ. ಲೋಬುದ. ನಾನೀಗ ಹೋಗ್ಬೋದಾ? ಪುಕ್ಲಾ ಪುಕ್ಲಾ ಹೋಗಿ ಕೇಳ್ಕೊಂಬಾವಾಗ ಜಲ್ದಿ. ಮತ್ತಿ ಡೋರು? ಓಪನ್ ಓಪನ್ ಗೋಡ್. ಥ್ಯಾಂಕ್ ಯು ಥ್ಯಾಂಕ್ ಯು. ನನ್ನ ಅಣ್ಣ ನಾಚೆ ಆಗುತ್ತೆ. ಎದ್ರ ಪಕ್ಲಾ ನಿನ್? ಅಮ್ಮ ಅಮ್ಮ ಅಮ್ಮ. ಅಮ್ಮ
ಅಮ್ಮ ಏನೋ ಇದು, ನೀನ್ ಇನ್ನೂ ನಿದ್ದೆ ಮಾಡಿಲ್ವಾ? ಅದಲ್ಲಮ್ಮ, ನನಗೆ ನಿನ್ನ ಹತ್ರ ಒಂದು ವಿಷಯ ಗೊತ್ತಾಗಬೇಕಾಗಿತ್ತು. ಏನದು? ನಾನು ನಿನ್ಗೊಬ್ನೇ ಮಗನ. ಯಾಕೋ ಭೂತದ ಪಿಕ್ಚರ್ ನೋಡ್ಬಿಟ್ಟು ನಿನ್ಗೇನಾದ್ರು ಭೂತ ಗೀತ ಹಿಡ್ಕೊಂಡ್ ಬಿಡ್ತಾ? ನೀನ್ ನನ್ ಮಗನೇ ಕಣ. ಅದ್ರಲ್ಲೇನು ಸಂದೇಹ ಇಲ್ಲಮ್ಮ, ನಾನ್ ಮಾತ್ರ ನಿನ್ ಮಗನ ಇಲ್ಲ ಅವಳಿ ಜವಳಿನ ಅಂತ. ಚಂದ್ರ, ಇದೆಲ್ಲ ನಿನ್ಗೆ ಹೇಗೆ ಗೊತ್ತಾಯ್ತು? ಅಂದ್ರೆ ಹೌದಪ್ಪ, ನಾನು ಹುಟ್ಟಿದ್ದಿಬ್ಬರು ಮಕ್ಕಳಲ್ಲಿ ಒಬ್ಬ ನೀನು, ಇನ್ನೊಬ್ಬ ಶ್ರೀರಾಮ. ನಿಮ್ಮಪ್ಪ ಇನ್ನೊಬ್ಬರ ಜೊತೆಲಿ ಸಂಬಂಧ ಇಟ್ಕೊಂಡಿದ್ರಂತ ಗೊತ್ತಾದ್ಮೇಲೆ ನಾನು ಅವ್ರನ್ನ ಬಿಟ್ಟು ಬೇರೆ ಆಗ್ಬಿಟ್ಟೆ. ಆಗೊಂದು ಮಗು ನಾನ್ ಸಾಕ್ತೀನಿ ಅಂತ ನಿಮ್ ತಮ್ಮನ್ನ ಎತ್ಕೊಂಡು ಹೋಗ್ಬಿಟ್ರು. ನೀನು ನಿಮ್ ತಮ್ಮ ತಂದೆಯವ್ರ ಜೊತೆಯಲ್ಲಿ ಸ್ನೇಹ ಬೆಳೆಸಿ ಎಲ್ಲಿ ನನ್ನಿಂದ ದೂರ ಆಗ್ತೀಯೋ, ನಿನ್ ಪ್ರೀತಿ ನನ್ ಮೇಲೆ ಎಲ್ಲಿ ಕಡಿಮೆ ಆಗುತ್ತೋ ಅನ್ನೋ ಭಯದಿಂದ ಈ ವಿಷಯ ಹೇಳಿರ್ಲಿಲ್ಲ. ಹೌದು, ಈ ವಿಷಯ ಎಲ್ಲ ನಿನ್ಗೆ ಹೇಗ್ ಗೊತ್ತಾಯ್ತು? ನಿನ್ ತಂದೆ ನೋಡಿದ್ಯಾ? ನಿನ್ ತಮ್ಮನ್ ನೋಡಿದ್ಯಾ? ಅಯ್ಯಯ್ಯೋ, ಅವ್ರೆಲ್ಲ ನಾನು ಎಲ್ಲಿ ನೋಡ್ಲಮ್ಮ. ಹೀಗೆ ನನ್ನ ಯಾರ ಕೇಳಿದ್ರು, ಅದಕ್ಕೆ ನಾನು ನಿನ್ನ ಕೇಳಿದೆ. ಅದ್ರಲ್ಲೂ ಬೇರೆ ಯಾರೋ ಅವಾಗ ನನ್ನನ್ನ ಅಣ್ಣ ಅಣ್ಣ ಅಂತ ಕೂಗೋ ತರ ಕೇಳಿಸ್ತಾ ಇತ್ತಾ, ಅದಕ್ಕೆ ನಾನು ಅವಳಿ ಜವಳಿಗೆ ಈ ತರ ಭ್ರಾಂತಿ ಆಗತ್ತೆ ಅಂತ ಪುಸ್ತಕದಲ್ಲಿ ಓದಿದ್ದೆ. ಅದಕ್ಕೆ ಇದಕ್ಕೆಲ್ಲ ಯಾಕಮ್ಮ ಆಳ್ತಾ ಇದ್ಯಾ? ನೀನ್ ಇದನ್ನೆಲ್ಲ ಹೇಳಿದ್ರಿಂದ ನನಗೆ ನಿಮಗೆ ಪ್ರೀತಿ ಕಡಿಮೆ ಆಗಿಲ್ಲ. ಹೋಗ್ ಮಲಕ ಹೋಗು. ಹೋಗ್ ಮಲಕ ಹೋಗಮ್ಮ. ಲೋ ಲೋ ತಮ್ಮ, ಇದನ್ನ ಹೇಳು. ಸಾರಿ ಬ್ರದರ್. ಪರವಾಗಿಲ್ಲ, ಲೋ ಅಂತಾನೆ ಕರಿ. ಲೋ, ನೀನ್ ತುಂಬಾ ಒಳ್ಳೆ ಹುಡುಗ ಕಣ, ಆದ್ರೆ ಕಣ್ಣಿಗೆ ಮಾತ್ರ ಕಾಣಿಸ್ತಾ ಇಲ್ಲ. ನಾನು ಅಮ್ಮನ ಕೇಳಿದೆ, ನಾವಿಬ್ರು ಅವಳಿ ಜವಳಿ ಮಕ್ಳಂತೆ, ಆದ್ರೆ ನಾನು ಅಣ್ಣ, ನೀನ್ ತಮ್ಮ. ನೀನು ನೇರವಾಗಿ ಬರ್ಬೋದಾಗಿತ್ತಲ್ಲ, ಯಾಕಿತರ ಭೂತವಾಗಿ ಬಂದು ನನ್ನ ಕಾಡ್ತಾ ಇದ್ಯಾ? ಮನುಷ್ಯ ಆಸೆ ಈಡಾಡ್ದ ಸತ್ರೆ ಭೂತವಾಗಿ ಅಳಿತಾನೆ ಅಂತ ಕೇಳಿದ್ದೆ ತಾನೆ. ಹಾಗೆ ನಾನು ಅಪ್ಪ ಮಾಡ್ರ ಆಸೆನ ನೀನು ಅಮ್ಮ ಅನುಭವಿಸ್ಬೇಕನ್ನೋದೇ ನನ್ನ ಆಸೆ. ನನಗೆ ನಿನ್ ಧ್ವನಿ ಕೇಳಿಸ್ತಾ ಇದೆ, ಆದ್ರೆ ನೀನ್ ಮಾತ್ರ ಕಾಣಿಸ್ತಾನೆ ಇಲ್ವಲ್ಲೋ. ಭೂತ ಇರೋ ಸತ್ಯ ಅಂತ ನಂಬಿ ನಾನು ನೋಡ್ಬೇಕು ಅಂತ ಧ್ಯಾನ ಮಾಡಿದ್ರೆ ನಾನು ನೋಡ್ಬೋದು. ನಾನು ನಿನಗೆ ಮಾತ್ರ ಕಾಣಿಸ್ತೀನಿ, ಬೇರೆ ಯಾರಿಗೂ ಕಾಣಿಸಲ್ಲ. ಸರಿ, ಭೂತ ಇರೋ ಸತ್ಯ ಅಂತ ನಾನು ನಂಬ್ತೀನಿ. ತಮ್ಮ, ನಾನು ನಿನ್ನ ನೋಡ್ಬೇಕು. ತಮ್ಮ, ನಾನು ನಿನ್ನ ನೋಡ್ಬೇಕು. ಅರೆ, ಆಶ್ಚರ್ಯ, ನಂತರನೇ ಇದೆಯಲ್ಲೋ ನೀನು. ಆದ್ರೆ ಸ್ವಲ್ಪ ಪೆದ್ದನ್ ತರ ಕಾಣಿಸ್ತೀಯ ಅಷ್ಟೇ. ತರ ಏನು, ಅಶುಳ್ಳು ಪೆದ್ದಾಣೆ. ಅಣ್ಣ, ನಾವು ನಮ್ಮ ಎಸ್ಟೇಟ್ಗೆ ಯಾವಾಗ ಹೋಗೋಣ? ಆದ್ರೆ ಒಂದು ಚಿಕ್ಕ ಪ್ರಾಬ್ಲಮ್ ಇದೆ. ಅಮ್ಮನ ಹತ್ರ ಏನಾದ್ರೆ ಸುಳ್ಳೆ ಬಿಟ್ಟು ಹೋಗ್ಬೇಕು. ಯಾಕೆಂದ್ರೆ ಅಮ್ಮ ನನ್ನ ಒಂಟಿಯಾಗಿ ಕಳ್ಸಲ್ಲ. ಓಯ್, ಅಮ್ಮನೂ ನಮ್ ಜೊತೆ ಬರ್ಲಿ. ಬೇಡ, ಅಲ್ಲಿ ಎಸ್ಟೇಟ್ ಪರಿಸ್ಥಿತಿ ಏನಂತ ಗೊತ್ತಿಲ್ಲ. ಮೊದ್ಲು ನೀನು ನಾನು ಅಲ್ಲಿಗೆ ಹೋಗೋಣ. ಎಲ್ಲ ಸರಿ ಹೋದ್ಮೇಲೆ ಅಮ್ಮನಲ್ಲಿ ಕರ್ಸ್ಕೊಳ್ಳೋಣ. ಸರಿ, ಅದ್ ಸರಿ, ನೀನ್ ಇಲ್ಲೇ ಮಲ್ಕೋತಿಯ ಇಲ್ಲ? ಅಯ್ಯಯ್ಯೋ, ನಮಗಿಲ್ಲೆಲ್ಲ ನಿದ್ದೆ ಬರೋದಿಲ್ಲ. ನಮ್ಗೇನಾದ್ರು ಹುಣಸೆ ಮರ ನುಗ್ಗೆಕಾಯಿ ಮರದಲ್ಲಿ ಲೇತಾಡ್ದೋಣೆ ನಿದ್ದೆ ಬರೋದು. ನೀನ್ ಇಲ್ಲೇ ಬಿಟ್ಕೋ, ನಾನು ಮರದಲ್ಲಿ ಲೇತಾಡ್ತೀನಿ. ಸಿ ಯು, ಗುಡ್ ನೈಟ್. ಗುಡ್ ನೈಟ್. ಹಲೋ ಬ್ರದರ್, ನಾಳೆ ಬೆಳಗ್ಗೆ ಹಂಗೆ ರೆಡಿ ಆಗಿರು, ನಾನು ಬರ್ತೀನಿ. ಅಮ್ಮ, ಏನು ಮರ್ತಿಲ್ಲ ತಾನೆ? ಬಟ್ಟೆ ಎಲ್ಲ ಸರಿಯಾಗಿಟ್ಟಿದ್ಯಾ? ಟ್ರೈನಿಗೆ ಟೈಮ್ ಅಲ್ವಾ ಚಂದ್ರ? ಏನದು ದಿಢೀರ್ ಅಂತ ಒಂದು ತಿಂಗಳಿಗೆ ಆಗೋಷ್ಟು ಬಟ್ಟೆ ಎತ್ತಡಕ್ಕೆ ಹೇಳ್ತಾ ಇದೀಯಾ? ದಿಢೀರ್ ಅಂತ ಡೆಲ್ಲಿಯಿಂದ ಫೋನ್ ಬಂತು, ಅದಕ್ಕೆ ದಿಢೀರ್ ಅಂತ ಹೋಗ್ತಾ ಇದ್ದೀನಿ. ನೀನ್ ದಿಢೀರ್ ಅಂತ ಆಶೀರ್ವಾದ ಮಾಡು. ದೇವ್ರು ಒಳ್ಳೇದ್ ಮಾಡ್ಲಿ. ಬರ್ತೀನಮ್ಮ. ನೀನು ಕೆಲಸ ಮುಗಿಸ್ಕೊಂಡು ದಿಢೀರ್ ಅಂತ ಬಂದ್ಬಿಡು. ಏನೋ ಹೊತ್ತೊತ್ತಿಗೆ ಊಟ ಮಾಡು. ನನ್ನ ಆಶೀರ್ವಾದ ಮಾಡಮ್ಮ. ಅಮ್ಮ,
ಇದೇ ನಮ್ಮ ಎಸ್ಟೇಟು. ಯಾಗಿದೆ? ಚೆನ್ನಾಗಿದೆ. ಅಣ್ಣ ಅಲ್ಲಿ ನೋಡು, ಗುಡು ಗುಡು ಶಬ್ದ ಮಾಡ್ತಾ ಇದೆಯಲ್ಲ, ಅದೇ ನಮ್ಮ ಫ್ಯಾಕ್ಟ್ರಿ. ಇನ್ಮೇಲೆ ಈ ಎಸ್ಟೇಟ್ ಫ್ಯಾಕ್ಟ್ರಿ ಎಲ್ಲ ನೀನೇ ನೋಡ್ಕೋಬೇಕು. ಇಷ್ಟು ದಿವಸ ಯಾರು ನೋಡ್ತಾ ಇದ್ರು? ದತ್ತಿ ನೋಡ್ಕೋತಾ ಇದ್ರು. ನೀನೇನ್ ಮಾಡ್ತಾ ಇದ್ದೆ? ನಾನು ಗೀತನ್ ಜೊತೆ ಪುಟ್ಟನ್ ಜೊತೆ ಗೋಲಿ ಆಡ್ತಾ ಇದ್ದೆ. ಹೌದು, ನಿನಗ್ ಗೋಲಿ ಆಡಕ್ ಬರುತ್ತಾ? ಓದಿತೀನಿ ನೋಡು. ಅಣ್ಣ ಅಳ್ಳೋಡಣ ಗೀತಾ ಬರ್ತಾನೆ ರಾಮ, ಬಂದೇ ಬರ್ತಾನೆ. ಬಂದ ಉಡನೆ ನನ್ನನ್ನು ನೋಡಿ ರಾಣಿ ಇರುತ್ತಾನೆ. ಗೀತಾ 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 ನೋಡಿ ಗೀತಾ 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 ಇಲ್ಲೋಡು ಇಲ್ಲೋಡು ಚಿನ್ನಮ್ಮ ಬಂದಿ ನೋಡಿ ಇಲ್ಲೋಡು ಇಲ್ಲೋಡು ಗೀತಾ ಗೀತಾ ನನ್ ಕಾಣಿಸಲ್ವೇನೆ? ಇಲ್ಲೋಡು ಗೀತಾ ಗೀತಾ ಅಣ್ಣ ಇಲ್ಲಿ ಬಾಣ ಇಲ್ಲಿ ಇಲ್ಲೋಡಿ ನನ್ನ ಹತ್ರ ಮಾತಾಡ್ತೇನೆ ಇಲ್ಲ. ಬಂದೇ ಬರುತ್ತಾನೆ. ಏನು ಮಾತಾಡ್ತಾನೆ ಇಲ್ಲ. ಯಾಕೆ ಅಂತ ಕೇಳಲ್ಲ. ಗೀತಾ ಶ್ರೀರಾಮ್ ಇಲ್ಲ, ಶ್ರೀರಾಮ್ ಸತ್ತೋಗ್ಬಿಟ್ಟ. ಅವನ ಕೊಂದ್ಬಿಟ್ರು. ಯಾರು ಅವನು ಕೊಂದಿದ್ದು? ಲಿಂಗಪ್ಪ, ನೀನೇನು ಶ್ರೀರಾಮನ್ ಕೊಂದಿದ್ದು? ನೀನು ಏನ್ ಮಾಡ್ತೀನಿ ನೋಡು. ಏ ಲಿಂಗಪ್ಪ, ಬರ್ತೀನಿ ನನ್ನ ಮಗನೇ, ನೀನು ಏನ್ ಮಾಡ್ತೀನಿ ನೋಡು. ನೀನು ಏನ್ ಮಾಡ್ತೀನಿ? ಲೋ ಅವಳು ಹುಚ್ಚಿಡ್ದಿದೆ ಕಣ. ಹುಚ್ಚ? ಅಯ್ಯೋ ಏನ್ ಮಾಡೋದೀಗ? ಪುಟ 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 ನನ್ ಗೋಲಿ ಫ್ರೆಂಡು ಅಣ್ಣ. ಲೋ ಪುಟ ಇಲ್ಲೋ, ಶೀನಮ್ಮ ಬಂದಿದ್ ನೋಡ ಇಲ್ಲಿ. ಶೀನಮ್ಮ ಬಂದಿದ್ ಕಣ, ನಿನ್ ಗೋಲಿ ಫ್ರೆಂಡ್ ಕಣ. ಇಲ್ಲೋ ಲೋ ಪುಟ ಪುಟ ಲೋ. ಇವನ್ಗೂ ನಾನು ಕಾಣಿಸಲ್ವಲ್ಲ, ಏನಾಯ್ತು ಇವನ್ಗೆ? ನಾನು ಶ್ರೀರಾಮ ಅಲ್ಲಪ್ಪ, ಅವರಣ್ಣ ಚಂದ್ರ. ಮಾತಾಡ ಪುಟ್ಟ. ಅಯ್ಯೋ ಬಡ್ಡಿ ಮಕ್ಳ, ನಾಲ್ಗೆಲ್ಲ ಕೂಯ್ದು ಬಿಟ್ರ? ಸತ್ಯ ಹೊರಗೆ ಬರುತ್ತೆ ಅಂತ ಈ ಹುಡುಗನ ನಾಲ್ಗೆ ಕೂಯ್ದಿದ್ದಾರೆ ಪಾಪಿಗಳು.